ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಂಡ್ಯ ಸ್ಟೈಲಲ್ಲಿ ಮೊಟ್ಟೆ ಸಾರನ್ನ ಮಾಡ್ತಾ ಇದ್ವಿ. ಬನ್ನಿ ಹೇಗೆ ಮಂಡ್ಯ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ. ಮನೆಯಲ್ಲಿ ಮಾಡಿರೋದು ಮೊಟ್ಟೆ ಸಾಂಬಾರು, ಆದರೆ ಫ್ಲೇವರ್ ಬರ್ತಾ ಇರೋದು ನಾಟಿ ಕೋಳಿ ಸಾಂಬಾರು. ನಿಜವಾಗ್ಲೂ ಮನೆಯಲ್ಲಿ ನಾಟಿ ಕೋಳಿ ಸಾಂಬಾರು ಮಾಡಿದ್ದೀವೇನೋ ಅನ್ನೋ ವಾತಾವರಣನೇ ಕ್ರಿಯೇಟ್ ಆಗಿದೆ. ಒಂದು ಕ್ಷಣ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿದ ತಕ್ಷಣ ಆ ಘಮ ಸ್ಮೆಲ್ ಬಂದು ನಿಜವಾಗ್ಲೂ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಈಸಿಯಾಗಿ ಮಾಡ್ಕೊಬಹುದು. 10 ನಿಮಿಷದಲ್ಲಿ ಮಾಡುವಂಥ ಮೊಟ್ಟೆ ಸಾಂಬಾರು ಅಂತಲೇ ಹೇಳಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿ ಬಿಸಿ ಮೊಟ್ಟೆ ಸಾಂಬಾರು ನೋಡಿ, ಫೈನಲಿ ಈ ಥರ ಸ್ಟ್ರೆಚರ್ ಬರುತ್ತೆ. ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಆದರೆ ನಾವು ಇವತ್ತು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಿ. ಮೊಟ್ಟೆ ಸಾರು ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟಿದೆ. ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಸಾರು ಮಾಡಬೇಕಾದ್ರೆ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು, ತುಂಬ ಜಾಸ್ತಿ ಕಾಯಿ ಕೂಡ ಹಾಕೋಬಾರ್ದು. ನಿಮಗೆ ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಷ್ಟು ಹದ ನೋಡಿ ಹಾಕ್ಕೊಳ್ಳಿ. ಮನೇಲೇ ಮಾಡಿಸಿರುವಂಥ ಚಿಕನ್ ಮಟನ್ಗೆ ಹಾಕುವಂಥ ಸಾಂಬಾರು ಪೌಡ್ರ್ ತೊಗೊಂಡಿದ್ದೀನಿ. ಪುದೀನ, ಕರಿಬೇವು, ಈರುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಒಣಮೆಣಸಿನ್ಕಾಯಿ, ಹಾಗೆ ಹಸಿ ಶುಂಠಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ನಾವು ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನಾವು ಯಾವುದೇ ಥರ ಮಸಾಲ ಸಾಂಬಾರು ಅಂತಂದರೆ ಚಿಕನ್ನು, ಮಟನ್ ಸಾಂಬಾರು ಮತ್ತು ಮೊಳಕೆ ಹುರುಳಿ ಕಾಳು ಸಾಂಬಾರು, ಈ ಥರದಕ್ಕೆಲ್ಲ ನಾವು ಹುರಿದ್ಬಿಟ್ಟೇ ಮಸಾಲಾನ ಹಾರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು. ಮತ್ತು ಆಲೂಗೆಡ್ಡೆ ಕೂಡ ತೊಗೊಂಡಿದ್ದೀನಿ. ಆಲೂಗೆಡ್ಡೆ ಕಟ್ ಮಾಡಿ ಹಾಕಿದ್ರೂ ಟೇಸ್ಟ್ ಇರುತ್ತೆ, ಇಲ್ಲ ನಾನು ತುರಿದ್ಬಿಟ್ಟು ಹಾಕ್ತೀವಿ, ಅದು ತುಂಬಾ ಟೇಸ್ಟ್ ಬರುತ್ತೆ ಮೊಟ್ಟೆ ಸಾಂಬಾರಿಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡುವ ಹೇಗೆ ಅಂತ. ಈ ಮೊಟ್ಟೆ ಸಾಂಬಾರನ್ನ ನಾರ್ಮಲ್ ಪಾತ್ರೆಗಳಲ್ಲೂ ಮಾಡ್ಕೋಬೋದು, ಬಾಣಲಿಗಳಲ್ಲೂ, ಕಡಾಯಗಳಲ್ಲೂ ಮಾಡ್ಕೋಬೋದು, ಕುಕ್ಕರಲ್ಲೂ ಮಾಡ್ಕೋಬೋದು. ನಾನಿವತ್ತು ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ಜಸ್ಟು ಮಸಾಲೆಗಳಿಗೆ ರುಬ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಹುರ್ಕೋತಾ ಇದ್ದೀನಿ ಅಷ್ಟೇ. ಈ ಥರ ಹುರಿದ್ಬಿಟ್ಟು ಮಾಡಿದ್ರೇ ತುಂಬ ಟೇಸ್ಟು, ಫ್ಲೇವರ್ಸ್ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಮತ್ತು ಸ್ವಲ್ಪ ಹೊತ್ತು ಸಂಜೆ ಬೆಳಿಗ್ಗೆ ಮಾಡಿದ್ರೆ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು. ಯಾವುದೇ ಥರ ಬೇಸಿಗೆಯಲ್ಲೂ ಕೂಡ ಅಷ್ಟೇ ಬೇಗ ಹಾಳಾಗಲ್ಲ ಅನ್ನೋದಕ್ಕೇ, ಮತ್ತು ಫ್ಲೇವರ್ ಚೆನ್ನಾಗಿ ಬರಲಿ ಅನ್ನೋದಕ್ಕೇ ನಾವು ಈ ಥರ ಮಸಾಲಾನ ಹುರ್ಕೊಳ್ಳೋದು. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಬೆಳ್ಳುಳ್ಳಿ ಎರಡನ್ನೂ ಹಾಕೋತಾ ಇದ್ದೀನಿ. ತುಂಬ ಜಾಸ್ತಿನೇ ತೊಗೊಂಡಿಲ್ಲ ನಾನು. ಒಣಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ತೊಗೋತಾ ಇಲ್ಲ ನಾನು. ಕಲರು ಬರುತ್ತೆ ಒಣಮೆಣಸಿನ್ಕಾಯಿ ತೊಗೊಂಡ್ರೆ, ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಂಗಾಗಿ ನಾನು ಒಣಮೆಣಸಿನ್ಕಾಯಿನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದೆರಡನ್ನೂ ಕೂಡ ಒಂದೊಂದು ಇಡಿ ಆಗೋ ಥರ ತೊಗೊಂಡಿದ್ದೀನಿ. ಈರುಳ್ಳಿ 2 ತೊಗೊಂಡಿದ್ದೀನಿ, ಟೊಮೆಟೊ 2 ತೊಗೊಂಡಿದ್ದೀನಿ. ಸ್ವಲ್ಪ ಗಸಗಸೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಅದು ಸ್ವಲ್ಪ ತಣ್ಣಗೆ ಆದಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ಬಿಸಿ ಬಿಸಿ ಇದ್ದಾಗಲೇ ರುಬ್ಬಿಟ್ರೆ ಆ ಟೇಸ್ಟ್ ಬರೋದಿಲ್ಲ. ಅರ್ಧ ಟೀ ಸ್ಪೂನ್ ಆಗುವಂಗೆ ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ. ಸೋಂಪು ತುಂಬಾ ಘಮ ಸ್ಮೆಲ್ ಬರುತ್ತೆ, ಮತ್ತು ಟೇಸ್ಟು ಕೂಡ. ಅಂದರೆ ನಾನ್ ವೆಜ್ಗೆ ಮತ್ತು ಪಲಾವ್ ಐಟಮ್ಸು, ಬಾತು ಈ ಥರ ಮಾಡಿದಾಗ ಮಾತ್ರ ಯೂಸ್ ಮಾಡೋದು ಸೋಂಪು. ಇನ್ನು ಬೇರೆ ಯಾವುದಕ್ಕೂ ಸೋಂಪು ಯೂಸ್ ಮಾಡಲ್ಲ. ಜೀರಿಗೆಗಳನ್ನ ಯೂಸ್ ಮಾಡ್ತೀವಿ. ಇದು ಮನೇಲೇ ಮಾಡಿಸಿಟ್ಕೊಂಡಿರುವಂಥ ಸಾಂಬಾರು ಪುಡಿ. ಬೇಡ ಅಂತ ಅಂದರೆ ನೀವು ಹೊರಗಡೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಕೂಡ ಹಾಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ನಾರ್ಮಲ್ ಸಾಂಬಾರು ಪುಡಿ ಹಾಕೋತಾ ಇಲ್ಲ, ಚಿಕನ್ ಮಟನ್ಗೆ ಯೂಸ್ ಮಾಡ್ತೀವಲ್ಲ ಆ ಥರ ಸಾಂಬಾರು ಪುಡಿ ಮನೇಲೇ ಮಾಡಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ. ಬೇಕು ಅಂತಂದರೆ ಗರಂ ಮಸಾಲ ಇದನ್ನೆಲ್ಲ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಅಲ್ಲೇ ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಗರಂ ಮಸಾಲ ಹಾಕ್ತಾಯಿಲ್ಲ. ನಿಮಗೆ ಅಳತೆ ಎಷ್ಟು ಬೇಕಷ್ಟು ಕಾಯಿ ತುರಿನ ತಗೊಳ್ಳಿ. ಮಸಾಲ ಜಾಸ್ತಿ ಆಗಿಬಿಡುತ್ತೆ ಕಾಯಿ ಹಾಕೋತೀನಿ ಅಂತ ಅಂದರೆ ಕೆಲವರು ಸ್ಕಿಪ್ ಮಾಡ್ಬೋದು, ಎಷ್ಟು ಬೇಕಷ್ಟೇ ಹಾಕೋಬೋದು. ತೆಂಗಿನಕಾಯಿ ಹಾಕಿದ್ರೆ ಕೆಲವೊಬ್ಬರು ಅಜೀರ್ಣ ಥರ ಆಗುತ್ತೆ ಅನ್ನೋರು ಸ್ಕಿಪ್ ಮಾಡಿ ತೆಂಗಿನಕಾಯಿನ. ಹೀಗೆ ಹಾಕಿದ್ರು ವಿತೌಟ್ ತೆಂಗಿನಕಾಯಿ ಹಾಕಿದ್ರೂ ಕೂಡ ಸಾಂಬಾರು ತುಂಬಾ ಟೇಸ್ಟ್ ಬರುತ್ತೆ. ಆದರೆ ಕಡಲೆ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಕಡಲೆ ಹಾಕೋಕ್ಕೆ ಹೋದರೆ ಏನಾಗುತ್ತೆ ಅಂತಂದರೆ ನಾವು ಕುಕ್ಕರಲ್ಲಿ ಮಾಡ್ತಿರೋ ಕಾರಣ ಎಲ್ಲ ಹಿಡಿದು ಬಿಡುತ್ತೆ, ಮೊಟ್ಟೆ ಕಚ್ಕೊಂಡ್ಬಿಡುತ್ತೆ. ಸೊ ಹಂಗಾಗಿ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆನ. ಹಾಗೆ ತುರಿದಿಟ್ಕೊಂಡಿರುವಂಥ ಆಲೂಗೆಡ್ಡೆ ಇದು. ನೀವು ಬಳಸಬೇಕಾದ್ರೆ ಅಷ್ಟೇ ತುರಿದಿಟ್ಕೊಳ್ಳಿ. ಆಲ್ರೆಡಿ ನಾನು ಒಗ್ಗರಣೆಗೆ ಹಾಕಿದ್ದೀನಿ. 2 ಸಣ್ಣ ಈರುಳ್ಳಿ ಈ ಥರ ನೀಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಮಸಾಲ ಕೂಡ ರೆಡಿ ಆಗಿದೆ. ಮೊಟ್ಟೆ ಸಾರು ಮಾಡಬೇಕಾದ್ರೆ ನೈಸಾಗಿ ರುಬ್ಕೊಬೇಕು. ಯಾವಾಗ್ಲೂ ತರಿಯಾಗಿ ಬಾಯಿಗೆ ಮಸಾಲ ಸಿಗೋ ಥರ ರುಬ್ಕೋಬೇಡಿ. ಮಸಾಲ ಸಾಂಬಾರು ಚೆನ್ನಾಗಿ ಬರಲ್ಲ, ಎಲ್ಲ ಒಡ್ಕು ಬಂದುಬಿಡುತ್ತೆ. ನೈಸಾಗಿ ಗಂಧದ ಥರ ರುಬ್ಕೊಂಡ್ರೆ ನೀಟಾಗಿ ಸಾಂಬಾರು ಫ್ಲೇವರ್ ಬರುತ್ತೆ, ಕಲರ್ ಬಿಡುತ್ತೆ, ಚೆನ್ನಾಗಿರುತ್ತೆ. ಇವಾಗ ಸಾಲ್ಟ್ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಹಾಗೆ ರಿಕ್ವೈರ್ಮೆಂಟ್ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ.
ತುಂಬ ತೆಳ್ಳಗೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ತುಂಬ ತೆಳುವಿತ್ತು ಅಂತ ಅಂದರೆ ಚೆನ್ನಾಗಿರೋದಿಲ್ಲ ಮೊಟ್ಟೆ ಸಾಂಬಾರು. ಇದನ್ನು ಅನ್ನ, ಮುದ್ದೆ, ಚಪಾತಿ ಈ ಥರ ತಿನ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮೊಟ್ಟೆ ಹಾಕ್ತಾಯಿದ್ದೀನಿ. ಕುದಿ ಬಂದಮೇಲೆ ಮೊಟ್ಟೆ ಹಾಕಬೇಕು. ಅಲ್ಲಿವರೆಗೂ ಹಾಕೋಕ್ಕೆ ಹೋಗಬಾರ್ದು. ಯಾವಾಗ ಒಂದು ಕುದಿ ಬರುತ್ತೆ ಆವಾಗ ಆ ಮೊಟ್ಟೆನ ಉರಿ ಕಮ್ಮಿ ಮಾಡಿಬಿಟ್ಟು ಮೊಟ್ಟೆ ಹೊಡೆದು ಹಾಕಿ. ಇಲ್ಲ ಅಂತ ಅಂದರೆ ಅದು ಕುದೀತಾ ಇರುತ್ತಲ್ಲ, ಆವಾಗ ನಮಗೆ ಕೈಗೆ ಹಾರುವಂಥ ಚಾನ್ಸಸ್ ಇರುತ್ತೆ. ನೀವು ಬೇಡ ಕುಕ್ಕರಲ್ಲಿ ಅಂತಂದರೆ ನಾರ್ಮಲ್ ಕಡಾಯಿಗಳಲ್ಲಿ ಕೂಡ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡಿದ್ರೆ ಒಂದು 10 ನಿಮಿಷದಲ್ಲೇ ಆಗಿಬಿಡುತ್ತೆ. ಕಡಾಯಲ್ಲಿ ಮಾಡ್ತೀನಿ ಅಂತ ಅಂದರೆ ಒಂದು 25-30 ಮಿನಿಟ್ ಆದರೂ ಬೇಕು, ಅರ್ಧ ಗಂಟೆ ಆದರೂ ಬೇಕು. ಆವಾಗವಾಗ ಕೈ ಆಡ್ತಾ ಇರಬೇಕು. ಸೊ ಹಂಗಾಗಿ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಕೂಡ ಜಾಸ್ತಿ ಕುಕ್ಕರಲ್ಲೇ ಮಾಡ್ತೀವಿ. ನಾವು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರಲ್ಲಿ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಅಲ್ಯೂಮಿನಿಯಂ ಕುಕ್ಕರ್ ಯೂಸ್ ಮಾಡಬೇಡಿ, ಅದು ಸ್ಲೋ ಪಾವಿಸ್ ಅಂತಾರ, ಚೆನ್ನಾಗಿರೋದಿಲ್ಲ ಆರೋಗ್ಯಕ್ಕೆ. ಆರೋಗ್ಯ ಬೇಗನೆ ಹಾಳಾಗುತ್ತೆ ಅಲ್ಯೂಮಿನಿಯಂ ಕುಕ್ಕರ್ ಯೂಸ್ ಮಾಡಿದ್ರೆ. ಕುಕ್ಕರ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಇವಾಗ ಹಾಕಿದ್ದೀವಿ ಮೊಟ್ಟೆ ಎಲ್ಲ ಹೊಡೆದ್ಬಿಟ್ಟು. ಇವಾಗ ಯಾವುದೇ ಕಾರಣಕ್ಕೂ ಸೌಟ್ ತೊಗೊಂಡು ತಿರುಗಿಸ್ಬಾರ್ದು. ನೋಡ್ಕೊಳ್ಳಿ, ಒಂದು ಕುದಿ ಬರ್ತಾ ಇದೆ ಅಂದ ತಕ್ಷಣವೇ ಲಿಡ್ ಕ್ಲೋಸ್ ಮಾಡ್ಕೊಳ್ಳಿ. ಫ್ಲೇವರ್ ಗೊತ್ತಾಗ್ತಿದೆಯಾ ಅಂತ ನೋಡ್ಕೊಳ್ಳಿ. ಸಮ್ಟೈಮ್ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಡ್ತಾರೆ, ಕ್ಲೋಸ್ ಮಾಡೋದಿಲ್ಲ. ಎಲ್ಲ ಫಸ್ಟೇ ಬೆಂದ್ಬಿಟ್ಟಿರುತ್ತೆ. ಆಮೇಲೆ ಏನಾದರೂ ನಾವು ಲಿಡ್ ಕ್ಲೋಸ್ ಮಾಡ್ತೀವಿ ಅಂತ ಅಂದರೆ 2-3 ವಿಸಿಲ್ ಹಾಕ್ಸ್ಬಿಟ್ಟು ತಳ ಹಿಡಿದ್ಬಿಡುತ್ತೆ. ಮೊಟ್ಟೆ ಎಲ್ಲ ಕಚ್ಕೊಂಬಿಟ್ಟಿರುತ್ತೆ, ತಳಕ್ಕೆ ಸೀದೋದಂಗೆ ಆಗ್ಬಿಟ್ಟಿರುತ್ತೆ, ಕಪ್ಪಗೆ ಆಗ್ಬಿಟ್ಟಿರುತ್ತೆ. ಆ ಥರ ಮಾಡ್ಕೋಬೇಡಿ. ಒಂದು ಕುದಿ ಬರ್ತಾ ಇದೆ ಅಂದ ತಕ್ಷಣವೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟು 1 ಅಥವಾ 2 ಸಾಕು ವಿಸಿಲ್, ಜಾಸ್ತಿ ಹಾಕ್ಸೋಕ್ಕೆ ಹೋಗಬೇಡಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ಜೊತೆ ತಿಂದು ನೋಡಿ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದೀನಿ ನೋಡಿ. ನಾವು ಮಂಡ್ಯ ಸ್ಟೈಲಲ್ಲಿ ಮಾಡೋದು ಹೀಗೇ. ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ. ಕಲರ್ಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನನಗೆ ನಾಟಿ ಕೋಳಿ ಫ್ಲೇವರೇ ಬರ್ತಾ ಇದೆ. ನನಗೆ ಮೊಟ್ಟೆ ಸಾರು ಅಂತಲೇ ಅನ್ನಿಸ್ಲಿಲ್ಲ, ಅಷ್ಟು ಚೆನ್ನಾಗಿದೆ. ನಿಧಾನಕ್ಕೆ ಎತ್ಕೊಳ್ಳಿ ಇವಾಗ ಮೊಟ್ಟೆನ. ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ನೋಡಿ. ಎಷ್ಟು ಚೆನ್ನಾಗಿ ಹುರಿದಿದ್ದೀವಲ್ಲ ನಾವು ಮಸಾಲೆ, ಅದರಿಂದನೇ ಎಷ್ಟು ಚೆನ್ನಾಗಿ ಕಲರು ಮತ್ತು ಫ್ಲೇವರ್ ಬರ್ತಿರೋದು. ನಾರ್ಮಲ್ ಹುರಿದೇನೆ ಮಸಾಲಾನ ರುಬ್ಬಿಟ್ಟು ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಫ್ಲೇವರು. ತುಂಬಾ ಫ್ಲೇವರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿದೆ ಏನು ಅಂತ ಹೇಳಿ. ನೋಡಿ, ನಾನು 2 ವಿಸಿಲ್ ಹಾಕ್ಸ್ಬಿಟ್ಟಿದ್ದೀನಿ. ಹಂಗೂ ಕೂಡ ಸ್ವಲ್ಪ ಲೈಟಾಗಿ ತಳ ಹಿಡ್ದಿದೆ, ಕುಕ್ಕರ್ ಅಲ್ವಾ, ಸೊ ಹಂಗಾಗಿ. ಸೊ ನಿಮಗೆ ಕಡಾಯಲ್ಲಿ ಬೇಕಂದರೆ ಕಡಾಯಲ್ಲಿ ಮಾಡ್ಕೊಳ್ಳಿ, ಕುಕ್ಕರ್ ಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಫೈನಲಾಗಿ ಈ ಥರ ಬಂದಿದೆ ನೋಡಿ ಸಾಂಬಾರು. ತುಂಬ ಟೇಸ್ಟಿಯಾಗಿದೆ. ನಮ್ಮ ಮನೆಗಳಲ್ಲಿ ಅಟ್ಲೀಸ್ಟ್ ವಾರಕ್ಕೆ 1 ಸರಿನಾದ್ರೂ ಮಾಡಲೇಬೇಕು. ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ ಮಂಡ್ಯ ಸ್ಟೈಲಲ್ಲಿ ಮಾಡಿರುವಂಥ ಮೊಟ್ಟೆ ಸಾಂಬಾರನ್ನ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಾರಿ ಮಾಡಿ ಹೇಗಿದೆ ಟೇಸ್ಟು, ಮಂಡ್ಯ ಸ್ಟೈಲಲ್ಲಿ ಮಾಡಿದರೆ ಯಾವ ಥರ ಬರುತ್ತೆ ಅಂತ ಹೇಳಿ. ಯಾಕೆಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಟೇಸ್ಟ್ಗಳಿರುತ್ತೆ. ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ವಿಧವಾಗಿರುವಂಥ ಅಡುಗೆಗಳನ್ನ ಮಾಡ್ತೀರಾ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಮೊಟ್ಟೆ ಸಾರು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ವೀಡಿಯೋಸ್ಗಳೆಲ್ಲ ನಿಮಗೆ ಮೊದಲು ಬರುತ್ತೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಬಾಯ್ ಬಾಯ್ ಎಲ್ಲರಿಗೂ. ಈ ವಿಡಿಯೋನ ಪೂರ್ಣವಾಗಿ ನೋಡಿರೋರಿಗೆಲ್ಲರಿಗೂ ಕೂಡ ಧನ್ಯವಾದಗಳು.